ಸರ್, ಮುಡಾ ಸಂಬಂಧಪಟ್ಟಂಗೆ ಮತ್ತೊಂದು ಸ್ಫೋಟಕ ಮಾಹಿತಿ ಏನಂದ್ರೆ 3,000ಕ್ಕೆ ಬರೀ 3,000ಕ್ಕೆ 23 ಸೈಟ್ಗಳನ್ನ ಇಲ್ಲಿಗಲ್ ಆಗಿ ಮಾರಾಟ ಮಾಡಿದಾರಂತೆ ದಿನೇಶ್ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥನ್ ಅವರಿಗೆ. ಇಲ್ಲ, ನನಗೆ ಅದು ಮಾಹಿತಿ ಇಲ್ಲ. ಪ್ರತಿದಿನವೂ ಒಂದೊಂದು ಮಾಹಿತಿಗಳು ಬರ್ತಾ ಇದಾವೆ ಸರ್. ಅದಕ್ಕೆ ಈಗ ತನಿಖೆ ಲೋಕಾಯುಕ್ತದವರು ಮಾಡ್ತಾ ಇದ್ದಾರೆ ಮತ್ತು ಈಗ ಇಡಿನವರು ಕೂಡ ಅವರು ಏನೋ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿ ಅವರು ಕೂಡ ಲೋಕಾಯುಕ್ತದವರಿಗೆ ತಿಳಿಸಿದ್ದಾರೆ, ಪತ್ರ ಬರೆದಿದ್ದಾರೆ. ಈ ಮಧ್ಯೆ ದಿನನಿತ್ಯದಲ್ಲಿ ಮಾಹಿತಿಗಳು ಬರ್ತಾ ಇದೆ ಅಂತೇಳಿ ನಾವುಗಳೆಲ್ಲ ರಿಯಾಕ್ಟ್ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ. ತನಿಖಾ ಸಂಸ್ಥೆಗಳು ಏನ್ ಮಾಡ್ತಾ ಇದ್ದಾವೆ ಅವರೆಲ್ಲ ಗಮನಿಸ್ಕೊಳ್ತಾರೆ ಇದನ್ನೆಲ್ಲ. ಯಾರು ಈ ಮಾಹಿತಿ ಹೊರಗಡೆ ಕೊಡ್ತಾ ಇದ್ದಾರೆ ಅಥವಾ ಹೊರಗಡೆ ಬರ್ತಾ ಇದೆ ಅದು ಸತ್ಯಾಸತ್ಯತೆಯನ್ನ ಯಾರು ತನಿಖೆ ಮಾಡ್ತಕ್ಕಂಥವ್ರು ನೋಡ್ತಾರೆ. ನಾವು ಅದ್ರ ಬಗ್ಗೆ ನಾವು ರಿಯಾಕ್ಟ್ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ನಮಗೂ ಮಾಹಿತಿಗಳು ಇರೋಲ್ಲ. ಯಾರೋ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಕೇಳ್ಕೊಂಡು ನಾವು ರಿಯಾಕ್ಟ್ ಮಾಡೋದು ಅಷ್ಟೊಂದು ಸೂಕ್ತ ಇಲ್ಲ ಅಂತ ನನ್ಗನ್ಸುತ್ತೆ. ತನಿಖೆ ಮಾಡೋರು ಇದನ್ನೆಲ್ಲ ಗಮನಿಸ್ತಾರೆ.